ಮಲೆನಾಡು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಹಾಸನ ಜಿಲ್ಲೆಯಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ. ತಡೆಗೋಡೆ ಕುಸಿದು 2 ಮನೆಗಳಿಗೆ ಹಾನಿಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ವೀಕ್ಷಕರೇ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ತಡೆಗೋಡೆ ಅಂದರೆ ಕಾಂಪೌಂಡ್ ಕುಸಿದು ಬಿದ್ದು 2 ಮನೆಗಳು ಹಾನಿಗೆ ಒಳಗಾಗಿದೆ. ಸಕಲೇಶಪುರ ಪಟ್ಟಣದ ಡಾಲರ್ಸ್ ಕಾಲೋನಿಯಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ. ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇತ್ತು, ಹೀಗಾಗಿಯೇ ಆ ಲೇಔಟ್ನ ತಡೆಗೋಡೆ ಕುಸಿದು ಬಿದ್ದಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಮಧ್ಯರಾತ್ರಿ ನಡೆದಿರುವಂಥ ಇನ್ಸಿಡೆಂಟ್ ಇದು. 20 ಅಡಿ ಎತ್ತರ ಆ ತಡೆಗೋಡೆಯದ್ದು, 20 ಅಡಿ ಎತ್ತರದ ಕಾಂಪೌಂಡ್ ಬಿದ್ದಿದೆ. ಇನ್ನು ಆ ಕಾಂಪೌಂಡ್ ಬಿದ್ದ ರಭಸಕ್ಕೆ ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗಿದೆ. ಈಗ ಮನೆ ಕಳ್ಕೊಂಡಿರ್ತಕ್ಕಂಥವರು PNS ವಿಸ್ತಾರ ನ್ಯೂಸ್ ಜೊತೆಗೆ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿ ಒಂದು 3-4 ದಿನಗಳಿಂದಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯ ಪರಿಣಾಮ ಒಂದಷ್ಟು ಕಡೆಗಳಲ್ಲಿ ಅವಾಂತರಗಳು ಸಹ ಸೃಷ್ಟಿಯಾಗಿದೆ. ಹಾಸನದ ಡಾಲರ್ಸ್ ಕಾಲೋನಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಏನೋ ನಡೀತಾ ಇತ್ತಂತೆ. ಅದರಿಂದಾಗಿ ಮಗದೊಂದು ಕಡೆ ಮಳೆನೂ ಬರ್ತಾ ಇದ್ದಿದ್ದರಿಂದ ತಡೆಗೋಡೆಯೊಂದು ಅಂದರೆ ಕಾಂಪೌಂಡ್ ಒಂದು ಕುಸಿದು ಬಿದ್ದಿದೆ. ಪರಿಣಾಮ ಒಂದು 2 ಮನೆಗಳಿಗೆ ಹಾನಿಯಾಗಿದೆ. ಸೊ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ಒಂದು ತಡೆಗೋಡೆ ಕುಸಿತವಾಗಿದೆ ಅಂತ ಮನೆ ಹಾನಿಗೆ ಒಳಗಾದಂಥವರು PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ, ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಈ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಸಾಕಷ್ಟು ದುರಂತಗಳು ಅವಘಡಗಳು ನಡೀತಾ ಇದೆ. ಈಗ ನೋಡಿ, ನಿನ್ನೆ ಕೇರಳದಲ್ಲಿ ನಡೀತಲ್ಲ, ವಯನಾಡಲ್ಲಿ ಎಗೇನ್ ಅದು ಕೂಡ ಅಷ್ಟೇ ಸುರಂಗ ಮಾರ್ಗ ಕಾಮಗಾರಿ ನಡೀತಾ ಇತ್ತು. ಒಮ್ಮೆಲೆ ಬ್ಲಾಸ್ಟ್ ಮಾಡಿದ್ದಾರೆ, ಸ್ಫೋಟ ಮಾಡಿದ್ದಾರೆ. ಆ ಬ್ಲಾಸ್ಟ್ ಮಾಡಿದ್ದರ ಪರಿಣಾಮವಾಗಿ ನಿನ್ನೆ ಆ ದುರಂತ ಆಯಿತು. 4 ಜನ ಪ್ರಾಣ ಬಿಟ್ಟಿದ್ದಾರೆ, ಸುಮಾರು ಜನ ಗಾಯಗೊಂಡಿದ್ದಾರೆ. ಸೊ ಈ ಮಳೆಗಾಲದಲ್ಲಿ ಈ ರೀತಿಯಾದಂತಹ ಕಾಮಗಾರಿಗಳನ್ನು ಮಾಡುವಂಥ ಔಚಿತ್ಯವೇನು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಮಳೆಗಾಲ ಮುಗಿಸ್ಕೊಂಡು ಅದಾದಮೇಲೆ ಬೇಕಾದರೆ ಇಂಥ ಕಾಮಗಾರಿಗಳನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಧೈರ್ಯವನ್ನು ಮಾಡಬಹುದು. ಸುಮ್ಮನೆ ಯಾಕಂದರೆ ಹೇಳಿ ಕೇಳಿ ಈ ಟೈಮ್ನಲ್ಲಿ ಮಣ್ಣೆಲ್ಲ ಸಡಿಲ ಆಗಿರುತ್ತೆ, ಮಳೆಗಾಲದಲ್ಲೆಲ್ಲವೂ ಸಹ ಲೂಸ್ ಆಗಿರುತ್ತೆ. ಅಂಥ ಟೈಮಲ್ಲಿ ನೀವು ಕಾಮಗಾರಿ ಮಾಡ್ತಾ ಹೋದರೆ ಈ ರೀತಿಯಾದಂತಹ ಕುಸಿತ, ಭೂಕುಸಿತ ಅಥವಾ ಇನ್ನೊಂದು ಮತ್ತೊಂದು ಅವಘಡಗಳು ಸಂಭವಿಸೋದು ಕಾಮನ್ ಆಗೋಗುತ್ತೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಒಂದ್ ಕಡೆ ಮಳೆ ಧಾರಾಕಾರವಾಗಿ ಸುರಿತದೆ, ಮತ್ತೊಂದು ಕಡೆ ಅವಾಂತರಗಳು ಕೂಡ ಆಗ್ತಾ ಇರುವಂಥದ್ದು. ಸಕಲೇಶಪುರ ಪಟ್ಟಣದ ಡಾಲರ್ಸ್ ಕಾಲೋನಿ ಬಡಾವಣೆ ಇದೆ. ಬಡಾವಣೆಯಲ್ಲಿ ಹಾಕಿದಂಥ ತಡೆಗೋಡೆ ಕುಸಿದು 2-3 ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದ್ದಾವೆ. ನಾನೀಗ ಸ್ಥಳದಲ್ಲಿದ್ದೇನೆ, ತೋರಿಸ್ತೇನೆ. ಇದು ಡಾಲರ್ಸ್ ಕಾಲೋನಿ. ನೀವು ಬಡಾವಣೆಗೆ ಹಾಕಿದಂಥ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಮನೆಗೆ ಹಾನಿಯಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಇದು ಮನೆಯ ಪಕ್ಕದಲ್ಲಿ, ಅಂದ್ರೆ ಅವರು ಏನು ಒಂದು ಬಡಾವಣೆ ನಿರ್ಮಾಣ ಮಾಡ್ತಿದ್ರು. ಬಡಾವಣೆಯಿಂದಾಗಿ ಪಕ್ಕದ ಕೆಳಭಾಗದಲ್ಲಿ ಇರುವಂತಹ ಮನೆಗಳಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ದೃಷ್ಟಿಕೋನದಿಂದ ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಸರಿಸುಮಾರು 15ರಿಂದ 20 ಅಡಿ ಎತ್ತರದ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಅಂದ್ರೆ ಕಳೆದ 2-3 ದಿನಗಳಿಂದ ಏನ್ ಮಳೆ ಸುರಿತು, ಆ ಮಳೆಗೆ ಆ ತಡೆಗೋಡೆ ಸಂಪೂರ್ಣವಾಗಿ ಕುಸಿತಿರುವಂತದ್ದು. ಬಹುತೇಕ ತಡೆಗೋಡೆ 20 ಅಡಿ ಏನ್ ಕಟ್ಟಿದ್ರು, ತಡೆಗೋಡೆ ಸಂಪೂರ್ಣವಾಗಿ ಕುಸಿತು ಕೆಳಭಾಗದಲ್ಲಿದ್ದಂತಹ ಮನೆಗಳಿಗೆ ಬಂದು ಬಿದ್ದಿರುವಂತದ್ದು. ಮನೆ ಕೂಡ ನೋಡ್ಬೋದು, ಮನೆಯ ಈ ಪಕ್ಕದಲ್ಲಿದ್ದಂತಹ ಮನೆಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಈ ಕೆಳಭಾಗದಿ ಮತ್ತೆ ಮೇಲ್ಭಾಗ 2 ಫ್ಲೋರ್ ಏನು ಮನೆ ಇದೆ, 2 ಫ್ಲೋರ್ ಮನೆ ಹಾನಿಯಾಗಿದೆ. ಜೊತೆಗೆ ಪಕ್ಕದಲ್ಲಿ ಕೊಟ್ಟಿಗೆ ಕೂಡ ಇತ್ತು, ಅದು ಕೂಡ ಹಾನಿಯಾಗಿರುವಂತದ್ದು. ಹೀಗೆ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಮಧ್ಯರಾತ್ರಿ 2 ಗಂಟೆ ಸುಮಾರಿನಲ್ಲಿ ಏಕಾಏಕಿ ತಡೆಗೋಡೆ ಕುಸಿದಂತ ಸಂದರ್ಭದಲ್ಲಿ ಮನೆಯಲ್ಲಿದ್ದರಂತೆಲ್ಲರೂ ಕೂಡ ಆತಂಕದಿಂದ ಓಡೋಗಿ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಇಲ್ಲೇ ಇದ್ದಾರೆ ಮನೆಯ ನಿವಾಸಿಗಳು, ಮನೆಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಮೇಡಮ್, ಇದು ಎಷ್ಟು ಗಂಟೆ ಆಗಿದ್ದು, ಹೇಗಾಯ್ತು ಮೇಡಮ್? ಸರ್, ಇದು ಸುಮಾರು 2 ಗಂಟೆ ರಾತ್ರಿ ಆಗಿದ್ದು. ಮನೆಯಲ್ಲಿ ನಾನು 3 ಮಕ್ಕಳು ಎಲ್ಲ ಇದ್ವಿ. ನಮ್ಮ ಅತ್ತೆ ಮಾವ ಯಾರು ಇಲ್ಲ, ಮಗಳನ್ನೇ ಹೋಗಿದ್ರು. ಅದೇ ಒಂದು ದೊಡ್ಡ ಸೌಂಡ್ ಬಂತು, ಶಬ್ದ ಬಂತು. ಹಂಗೆ ನಾವೆಲ್ಲ ಹೊರಗಡೆ ಹೋಗಿ ಓಡಿದ್ವಿ.
ಮತ್ತೆ ನೋಡುವಾಗ ಫುಲ್ ಎಲ್ಲ ಹಿಂದ್ಗಡೆ ತಡೆಗೋಡೆ ಕಟ್ಟಿದ್ರು, ಅದೆಲ್ಲ ಬಿದ್ದು ಎಲ್ಲ ಫುಲ್ ಮನೆಯೆಲ್ಲ ಡ್ಯಾಮೇಜ್ ಆಗಿದೆ. ಏನ್ ತಡೆಗೋಡೆ ಕಟ್ಟಿದ್ರಿ ಮೇಡಮ್? ಅದು ಏನ್ ತಡೆಗೋಡೆ ಕಟ್ಟಿದ್ರಿ? ಅಂದ್ರೆ ಮೇಲೆ ಲೇಔಟ್ ಮಾಡಿದ್ರು, ಅದರಿಂದ ನೀರೆಲ್ಲ ಬರ್ತಾ ಇತ್ತು, ಮಳೆಗೆಲ್ಲ ನೀರೆಲ್ಲ ಬರ್ತಾ ಇತ್ತು, ತುಂಬಾ ಮನೆ ಒಳಗಡೆ ಎಲ್ಲ ಬರ್ತಾ ಇತ್ತು. ಹಂಗೆ ಅವರು ರಿವಿಟ್ಮೆಂಟ್ ಕಟ್ಟಿದ್ರು, ಹಿಂದ್ಗಡೆ ಬರ್ದಂಗೆ ರಿವಿಟ್ಮೆಂಟ್, ಅದರಿಂದ ಅದು ಬಿದ್ದು ಈಗ ಅವೈಜ್ಞಾನಿಕ ಕಟ್ಟಿದ್ರು ಅಥವಾ ಮಳೆಯಿಂದ ಕುಸಿರೋದು ಹೇಗೆ ಅದು? ಅದೇ ಇದು ಅವೈಜ್ಞಾನಿಕತೆಯಿಂದ ಕಟ್ಟಿದ್ದಾರೆ. ಈ ಮಳೆ ಎಲ್ಲ ಬಂತಲ್ವಾ, ಮಳೆಯಿಂದೆಲ್ಲ ಇದಾಗಿ ಹಂಗೆ ಇದು ಬಿದ್ಬಿಟ್ಟಿದೆ ಅಂತ ನಮ್ಮ ಒಂದು ಇದು. ಈಗ ಮನೆ ಈಗ ಸಂಪೂರ್ಣ ಹಾಳಾಗಿದೆ, ಏನು ಒತ್ತಾಯ ಮಾಡ್ತೀರಾ? ಅದೇ ನಮ್ಗೆ ಮನೆ ಕಟ್ಟಿ ಹೆಂಗಿದೆ ಹಂಗೆಲ್ಲ ಕಟ್ಟಿ ಕೊಡ್ಬೇಕಂತ ನಾವು ಹೇಳಿದೀವಿ. ಯಾವ ತರ ಕಟ್ಟಿ ಫಸ್ಟ್ ಹೆಂಗಿತ್ತು ಹಂಗೆ ಕಟ್ಕೊಡ್ಬೇಕಂತ ಅವ್ರ ಹತ್ರ ಹೇಳಿದ್ವಿ. ಅವರು ಭರವಸೆ ಕೊಟ್ಟಿದ್ದಾರೆ, ನಮ್ಮ ಓನರ್ ಅವರು. ನೀವು ಮನೇಲಿ ಇದ್ರ ಅವಾಗ? ನಾವು ಇದು ಸಡೆಗೋಡೆ ಆಗೋ ತನಕ ನಮ್ಮ ಮನೇಲಿ ಇದ್ದು, ಸಡೆಗೋಡೆ ಆದ್ಮೇಲೆ ನೆಮ್ಮದಿ ಆಯ್ತಲ್ಲ, ಇವ್ರನ್ನ ಬಿಟ್ಟು ಒಂದು 4 ದಿವಸ ಮಗಳ ಮನೆಗೆ ಹೋಗಿ ಬರೋಣ ಅಂತ ನಾವು ಹೋಗಿದ್ದು ಬೆಂಗಳೂರಿಗೆ. ಹೋಗಿ ಹೊರಟಿದ್ದೀವಿ, ಆವತ್ತೇ ನಮಗೆ ಬೆಳಿಗ್ಗೆ 5:45ಗೆ ನಮಗೆ ನ್ಯೂಸ್ ಬಂತು, ಈ ಥರ ಆಯಿತು ಅಂತ. ನಾವು ಅಲ್ಲಿ ನಿಲ್ಲಕ್ಕೆ ಆಗಿಲ್ಲ, ನಮ್ಮ ಮಗಳು ಕರ್ಕೊಬಂದ್ಲು. ನಾನು ಇಲ್ಲಿ ಮನೆ ಕೆಳಗೆ ನಾನು ಉಳಿಯೋಳು, ನಾನು ಒಬ್ಬಳೇ ಮಲ್ಗೋದು. ನಾನಿದ್ದಿದ್ರೆ ನಾನು ಏನಾದರೂ ಆಗೋದು. ದೇವ್ರು ನನಗೆ ಇಲ್ಲಿ ಉಳ್ಸೋಕ್ಕೆ ದೇವ್ರು ಬಿಟ್ಟಿಲ್ಲ. ಬಂದಮೇಲೆ ನೋಡ್ತೀವಿ ನಮ್ಮ ಯಜಮಾನ್ರು, ನಾವು ಕೆಳಗೆದ ಮನೆ ನಮ್ಮ ಯಜಮಾನ್ರೇ ಕಟ್ಟಿದ್ದು. ಇದು ಬಂದು ನೋಡುವಾಗ ನಮಗೆ ಒಂಥರ ತಲೆ ಕೆಟ್ಟೋಯ್ತು, ಈ ಥರ ಆಯ್ತಲ್ಲ ಅಂತ. ಮತ್ತು ಇವರಿಗೆ ಹೇಳಿದ್ದು, ನೀವು ತಡೆಗೋಡೆ ಕಟ್ಟಬಾರ್ದಿತ್ತು ಅಂತ ನೆನ್ನೆ ಹೇಳಿದ್ರು, ಕಟ್ಟಲೇಬಾರ್ದಿತ್ತು ಅಂತ. ಕಟ್ಟಿದ ಮೇಲೆ ಈ ಥರ ಆಗಿದ್ದು. ಮೇಲೆ ಲೇಔಟ್ ಮಾಡೋಕ್ಕೆ ಇದೆಲ್ಲ ತುಂಬಿದ್ರು ಮಣ್ಣು, ಆ ಥರ ಆಗಿದ್ದು. ನಾವು ಇದು ಆದಮೇಲೆ ನಾವು ಹೋಗಿದ್ದು ಬೆಂಗಳೂರಿಗೆ, ಆಗ ತನಕ ನಾವು ಹೋಗಿಲ್ಲ. ಸರಿ, ಈ ಘಟನೆ ಆದಾಗ ಈ ರೂಮಲ್ಲಿ ಯಾರಿದ್ರು, ಹೇಗೆ ನಿಮ್ಗೆ ನೀವಿದ್ರ ಹೇಗೆ? ಸರ್ ನಾನಿತ್ತಿಲ್ಲ, ನನ್ನ ಮಗ ಇದ್ದ ಸರ್, ಮನ್ನ ಹನ್ನನ್ ಅಂತ. ಅವನು ಉಲ್ಟಾ ಮಲ್ಗೋನು, ಅವತ್ತು ರಾತ್ರಿ ಸೀದಾ ಮಲಗಿದ್ದಾನೆ. ಮೊಬೈಲ್ ನೋಡ್ಕೊಂಡು ಚಾರ್ಜ್ ಹಾಕೊಂಡು ಮಲಗೋನು. ಅವತ್ತೇನೋ ಸ್ಕೂಲಿಂದ ITI ಕಾಲೇಜಿಂದ ಏನೋ ಹೋಮ್ ವರ್ಕ್ ಇತ್ತು, ಓದ್ಕೊಂಡು ಕೂತಿದ್ದ. ಹಂಗಾಗಿ ಅವ್ನಿಗೆ ಜೀವಹಾನಿಗೆ ಏನಾಗಿಲ್ಲ ದೇವ್ರದಿಂದ. ಈ ಲೇಔಟ್ ಅವ್ರು ನಮಗೆ ನಂಬಿಕೆ ಕೊಟ್ಟಿದ್ದಾರೆ, ಸರಿ ಮಾಡ್ಕೊಡ್ತೀವಿ, ನಿಮಗೆ ಏನೇನು ಪರಿಹಾರ ಮಾಡ್ಕೊಡ್ತೀವಿ, ನಿಮ್ದು ಏನು ವಸ್ತು ಹೋಗಿದೆ ಅದೆಲ್ಲ ಮಾಡಿಸ್ಕೊಡ್ತೀವಿ ಅಂತ ನಂಬಿಕೆ ಕೊಟ್ಟಿದ್ದಾರೆ. ಆ ನಂಬಿಕೆಯಲ್ಲಿ ನಾವು ಇದೀವಿ. ಪ್ರಾಣ ಉಳಿದಿದೆ ಅವತ್ತೆಲ್ಲ? ಹೌದು ಸರ್, ಪ್ರಾಣ ಉಳಿದಿದೆ. ಮತ್ತೆ ಅದು ಬೆಳಗ್ಗೆ ಆಗ್ತಾ ಇದ್ರು ಮಕ್ಳು ಆಟ ಆಡೋರು, ಮಕ್ಳು ಜೀವನ ಉಳಿದಿದ್ದಾರೆ. ಹಂಗಾಗಿ ಅವ್ರ ಪುಣ್ಯ ಸರ್, ಜೀವ ಅಂತೂ ಉಳಿದಿದೆ ಎಲ್ಲರೂ ಮಕ್ಕಳದು. ನಮ್ದು ಇದಿಷ್ಟು ಈ ಮನೇಲಿದ್ದಂತಹ ನಿವಾಸಿಗಳ ಮಾತು. ಅವ್ರು ಹೇಳ್ತಿದ್ರು, ಅದೃಷ್ಟವಶಾತ್ ನಾವೆಲ್ಲರೂ ಕೂಡ ಓಡೋಗಿ ಪ್ರಾಣವನ್ನ ಉಳಿಸ್ಕೊಂಡಿದ್ದೀವಿ. ಸದ್ಯಕ್ಕೆ ಲೇಔಟ್ನವರು ನಮ್ಗೆ ಮನೆಯನ್ನ ಕಟ್ಟಿಸ್ಕೊಡ್ತೀವಿ, ಪರಿಸ್ಥಿತಿ ಏನ್ ಪರಿಹಾರ ಇದೆ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಲೇಔಟ್ನವ್ರು ಹೇಳಿದ್ದಾರೆ ಅನ್ನೋ ಮಾತನ್ನ ಅವ್ರು ಹೇಳ್ತಿರುವಂತದ್ದು. ಪ್ರತಾಪ್ ಹಿರಿಸಾ, WPNS ವಿಸ್ತಾರ ನ್ಯೂಸ್, ಹಾಸನ.